ಹಾಸನದಲ್ಲಿ ಕಾನೂನು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ನಾಳೆ ಪರೀಕ್ಷೆ ಇದ್ರೂ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಸಿಕ್ಕಿಲ್ಲ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅನುಮೋದನೆ ನೆಪ. 13 ವಿದ್ಯಾರ್ಥಿನಿಯರು 11 ವಿದ್ಯಾರ್ಥಿಗಳಿಗಿಲ್ಲ ಪ್ರವೇಶ ಪತ್ರ. ಹುಬ್ಬಳ್ಳಿಯ ಕಾನೂನು ವಿವಿ ಎಡವಟ್ಟಿಗೆ ಇದೀಗ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ, ಗೊಂದಲದಲ್ಲಿದ್ದಾರೆ, ಆತಂಕ ಇದೆ. ಹಾಸನದ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸೌಲಭ್ಯ ಕೊರತೆ ಎಂದು ಅನುಮೋದನೆಗೆ ನಿರಾಕರಿಸಿದ್ದಾರೆ ಅನ್ನೋ ನೆಪವನ್ನ ಇಲ್ಲಿ ಒಡ್ಡಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಾರ್ ಕೌನ್ಸಿಲ್ ಜೊತೆ ಮಾತನಾಡಿದ ಹುಬ್ಬಳ್ಳಿ ಕಾನೂನು ವಿವಿ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಲು ವಿವಿ ನಿರ್ಲಕ್ಷ್ಯವನ್ನು ವಹಿಸಿದ ಅನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ. ಪ್ರವೇಶ ಪತ್ರಕ್ಕಾಗಿ ಕಾಲೇಜು ಎದುರು ವಿದ್ಯಾರ್ಥಿಗಳು ಕಾದು ಕೂತಿದ್ದಾರೆ. ನಮ್ಮ ಭವಿಷ್ಯ ಹೇಗೆ ಅಂತ ಹೇಳಿ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿಗಳು. ವಿವಿ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಿತ್ತು. ಅದೇನು ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿವಿಯು ಕೂಡ ಸೋತಿದೆ ಅನ್ನೋ ಆಕ್ರೋಶ ಕೇಳಿಬರ್ತಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಯಾಕೆ ಇಲ್ಲಿ ಸಮಸ್ಯೆಯನ್ನ ಪರಿಹರಿಸೋ ನಿಟ್ಟಿನಲ್ಲಿ ವಿವಿ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಥವಾ ಹೆಜ್ಜೆಯನ್ನ ಇರಿಸಲಿಲ್ಲ ಅಂತ ವಿದ್ಯಾರ್ಥಿಗಳು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ? ಮಧುಶ್ರೀ, ಸರ್ಕಾರದ ಆದೇಶದಂತೆ 2023ನೇ ಇಸ್ವಿಯಿಂದ ಕಾನೂನು ಪದವಿಯನ್ನು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 4ನೇ ವರ್ಷದಲ್ಲಿರುವಾಗ ಅವರಿಗೆ ಅವ್ರ ಭವಿಷ್ಯವನ್ನ ಬೀದಿ ಪಾಲ್ ಮಾಡ್ತಕ್ಕಂಥ ಆತಂಕ ಈಗ ಎದುರಾಗಿರ್ತಕ್ಕಂಥದ್ದು. ಸರ್ಕಾರವೇ ಅನುಮತಿ ಕೊಟ್ಟಿದೆ. ಸರ್ಕಾರವೇ ಕೊಟ್ಟಿರ್ತಕ್ಕಂಥ ನಿರ್ದೇಶನದಂತೆ ಕಾಲೇಜಿಗೆ ಅಡ್ಮಿಷನ್ ಪಡೆದಂತ 24 ವಿದ್ಯಾರ್ಥಿಗಳಿಗ ನಾಳೆ ಎಕ್ಸಾಮ್ ಇದೆ. ಇನ್ನೂ ಕೂಡ ಅವರಿಗೆ ಪ್ರವೇಶ ಪತ್ರ ಸಿಕ್ಕಿಲ್ಲ. ಕಾರಣ ಕೇಳಿದ್ರೆ ಈ ಕಾಲೇಜಲ್ಲಿ ಯಾವುದೇ ಸೌಲಭ್ಯ ಇಲ್ಲ, ಹಾಗಾಗಿ ಅವರಿಗೆ ಅಡ್ಮಿಷನ್ ಅಂದ್ರೆ ಅವರಿಗೆ ಪರೀಕ್ಷೆ ಪಡೆಯಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳಿದೆ ಅಂತೇಳಿ ಈಗ ಕಾನೂನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಮಕ್ಕಳು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ನಾಳೆ ಪರೀಕ್ಷೆ ಬರೆಯಂಗಿದ್ರು ಕೂಡ ಇವತ್ತು ಇನ್ನೂ ಕೂಡ ನಮಗೆ ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂಥ ಆಕ್ರೋಶನ ವಿದ್ಯಾರ್ಥಿಗಳು ಹೊರ ಆಗ್ತಾ ಇದ್ದಾರೆ. ಎಲ್ಲಕ್ಕೂ ಕೂಡ ಕಾರಣ ಕಾನೂನು ವಿವಿ ಅಂದ್ರೆ ಅವರೇ ಅನುಮತಿಯನ್ನ ಕೊಟ್ಟಿದ್ರು ಅಡ್ಮಿಷನ್ಗಾಗಿ, ಅವರೇ ಸಮಸ್ಯೆ ಬಗೆಹರಿಸಬೇಕಾಗಿತ್ತು. ಅವರೇ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತಕ್ಕಂಥ ಆಕ್ರೋಶ ವ್ಯಕ್ತ ಆಗಿದೆ. ಹಾಗಾಗಿ ನಾಳೆ ಪರೀಕ್ಷೆ ಇದೆ. ಇವತ್ತು ಸಂಜೆ ಒಳಗಡೆ ನಮಗೆ ಪ್ರವೇಶ ಪತ್ರ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥದ್ದು. ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.